ನಮ್ಮ ಸುನಿ ಸರ್ ಡೈಲಾಗ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇವರಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಮೊದಲನೇ ಸಿನಿಮಾ ಅಂತ ಅನಿಸುತ್ತೆ. ಸುನಿ ಸರ್ ಏನು ಉಳಿಸೇ ಇಲ್ಲ, ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಕೈಲಿ. ಅದೇ ನಾನು ಇಡೀ ಸಿನಿಮಾ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ಒಂದೇ ಅನಿಸಿದ್ದು, ಫಾರ್ ಶೋರ್ ಹಿಲ್ ಬಿ ದ ನೆಕ್ಸ್ಟ್ ನಮ್ಮ ಕನ್ನಡಕ್ಕೆ ಒಬ್ಬರು ದುಲ್ಕರ್ ಆಗ್ತಾರೆ ಅನ್ನೋದ್ರಲ್ಲಿ ಇದೇ ಇಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಒಂದು ಶಾರ್ಟ್ನಲ್ಲೂ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಹೋಪಿಂಗ್ ನೀವು ಒಂದು ದಿವಸ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ ಐ ರಿಯಲಿ ಹೋಪ್ ಟು ಸಿ ಯು ವಿನ್ನಿಂಗ್, ಜಸ್ಟ್ ವಿನ್ನಿಂಗ್ ಅಷ್ಟೇ. ನಿಮ್ಮ ಡೆಡಿಕೇಶನ್ ಅಷ್ಟಿದೆ. ಆ್ಯಂಡ್ ಸುನಿ ಸರ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ನನಗೆ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಎಲ್ಲದನ್ನು ತೊಗೊಂಡಿದ್ದಾರೆ, ಟೈಟಾನಿಕ್ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್. ನಂಗೆ ತುಂಬ ಖುಷಿ ಆಯಿತು. ನಂಗೆ ತುಂಬ ದಿವಸ ಆದಮೇಲೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾ ನಾಳೆ ನೋಡಬೇಕಿತ್ತು, ನಾಳೆ ನಾನೇ ಹೋಗಿ ಸಿನಿಮಾ ನೋಡ್ತೀನಿ ಅಂದರೆ, ಬಟ್ ಇವತ್ತೇ ಬಂದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈ ಥರದ್ದೊಂದು ಕಂಟೆಂಟ್ ಮಾಡಿದ್ದಕ್ಕೆ ರಿಯಲಿ ಸಾಫ್ಟ್ ದಿ ಹೋಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಥರದ್ದು ಒಂದು ಯಂಗ್ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಆ ಮಾತು ನಿಮಗೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಇವತ್ತು ತುಂಬ ಚೆನ್ನಾಗಿತ್ತು. ನಮಗಾಗ್ತಾ ಇಲ್ಲ ಅವ್ರದ್ದು ಫಸ್ಟ್ ಮೂವಿ ಅಂತ. ಆ್ಯಂಡ್ ತುಂಬ ಲಾರ್ಜ್ ಸ್ಕೇಲಲ್ಲಿ ತುಂಬ ರಿಚ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಸೂನಿ ಅವ್ರದ್ದು ನಾನು ಫ್ಯಾನ್. ಅವರೆಲ್ಲ ಮೂವೀಸ್ ನಾನು ನೋಡ್ತಾನೆ ಇರ್ತೀನಿ, ಎಸ್ಪೆಷಲಿ ಫ್ರಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಅದರದ್ದು ಒಂದು ಮೊಮೆಂಟು ಕೊಟ್ಟಿದ್ರು ನಂದು ಉಪ್ಪಿದು, ಒನ್ ದೇ ಕೇಮ್ ಹೋಮ್ ಹಿಮ್ ರಕ್ಷಿತ್ ಆ್ಯಂಡ್ ಎವ್ರಿ ಒನ್. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಅವರ ಎಲ್ಲ ಮೂವೀಸ್ ಫಾಲೋ ಮಾಡ್ತೀನಿ. ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್, ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸಸ್ ಆಗಲಿ, ಮೇಕಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ, ಮ್ಯೂಸಿಕ್ ಆಗಲಿ. ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ಅಲ್ಟಿಮೇಟ್. ಕಂಗ್ರ್ಯಾಚುಲೇಷನ್ಸ್. ಲೈಕ್ ಒಂಥರ ಐ ಕ್ಯಾಂಟ್ ಎಕ್ಸ್ಪ್ಲೇನ್. ನನ್ನ ಸ್ಟೋರಿ ಹೇಳಲ್ಲ, ನೀವೆಲ್ಲರೂ ಖಂಡಿತ ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ. ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಕ್ಕೆ. ನನಗೆ ಅಷ್ಟು ಇಷ್ಟ ಆಯಿತು. ಗಾಡ್ ಬ್ಲೆಸ್ ಯು ಗೈಸ್. ಆ್ಯಂಡ್ ಈ ಥರ ಬಿಗ್ ಕನ್ನಡ ಮೂವೀಸ್ ವಿತ್ ನ್ಯೂ ಪೀಪಲ್ ನಾವು ಸಪೋರ್ಟ್ ಮಾಡಬೇಕು. ಕನ್ನಡ ಮೇಕಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಅಂತ ಎಲ್ಲರೂ ನೋಡಬೇಕು. ದಯವಿಟ್ಟು ಈ ಮೂವಿನ ನೀವು ಮೀಡಿಯಾದವರಾಗಿ ಪ್ರಮೋಟ್ ಮಾಡಿ. ಆ್ಯಂಡ್ ಮೇಕ್ ಶೂರ್ ದಟ್ ಎವ್ರಿ ಒನ್ ಗೋಸ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸೂನಿ ಅವ್ರಿಗೆ. ಆ್ಯಂಡ್ ಅಶಿತಾ ಅಫ್ಕೋರ್ಸ್ ಇಸ್ ಅಮೇಝಿಂಗ್ ಆಲ್ವೇಸ್. ಸೊ ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗ್ಲಾರ್ದು. ಆಮೇಲೆ ನಮ್ಮ ಆಶಿಕಾ ಮತ್ತು ದುಷ್ಯಂತ್ ಇಬ್ಬರು ಒಂಥರ ಏನು ಹೇಳ್ತಾರೆ, ಇವರಿಬ್ಬರು ಅದೃಷ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಥರದ ಗೆಟಪ್ಗಳಲ್ಲಿ ಬರೋಕ್ಕೆ ಅಥವಾ ಈ ಥರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದು 10 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ದುಷ್ಯಂತ್ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಗೆಟಪ್ಗಳು ನೋಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮ್ಮ ಈ ಹುಡುಗಿ ಅಂತೂ ಒಂಥರ ಗತವೈಭವದ ರಾಣಿ ಥರನೇ ಕಾಣ್ತಾಳೆ ಸ್ಕ್ರೀನ್ ಮೇಲೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಹ್ಯೂಮರ್ನ ತೊಗೊಂಡು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ತುಂಬ ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ದುಷ್ಯಂತ್ ಅವ್ರಿಗಂತೂ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ನನಗೆ. ಈಸ್ ವೆರಿ ಮೆಚೂರ್ಡ್. ಅಷ್ಟೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕೆಲವು ಸೀನ್ಗಳಲ್ಲಿ ಎಮೋಷನ್ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಗಳಿಗೆಲ್ಲ ಅಳೋ ಸೀನ್ಗಳೆಲ್ಲ ತುಂಬ ಕಷ್ಟ, ಬಿಕಾಸ್ ನನಗೆ ಹತ್ತಿರದಿಂದ ಗೊತ್ತು. ಹಿ ಹಸ್ ಕ್ಯಾರಿಡ್ ಸೋ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆಶಿಕಾ ಅಂತೂ ರಾಣಿ ಥರನೂ ಕಾಣ್ತಾಳೆ, ನಮ್ಮ ಮಂಗಳೂರು ಹುಡುಗಿ ಥರ ಕಾಣ್ತಾಳೆ, ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣ್ತಾಳೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಒಂದು ಒಳ್ಳೆಯ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ನೀವು ಗೆಲ್ಲಿಸ್ತೀರಾ ಅನ್ನುವಂಥ ನಂಬಿಕೆ ಇದೆ. ದಯವಿಟ್ಟು ಇಂಥ ಸಿನಿಮಾಗಳನ್ನು ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇಂಥ ಹೀರೋಗಳಾಗಲಿ, ಸುನಿ ಅಂತ ನಿರ್ದೇಶಕರಿಗಾಗಲಿ ಮತ್ತೆ ಇಷ್ಟು ಒಳ್ಳೆಯ ಅವಕಾಶಗಳು ಸಿಗಬೇಕು. ಒಟ್ಟಾರೆ ತಂಡಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ, ಎವ್ರಿ ಫ್ರೇಮ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಮುದ್ದಾಗಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಂಪಲ್ ಸುನಿ ಅವ್ರದ್ದು ಒಂದು ಓಜಿನೆಸ್ ಇದೆಯಲ್ಲ, ಅದು ಒಂಥರ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ. ಎಲ್ಲೋ ಒಂದು ಕಡೆ ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾಟಕ ಬಂತು. ಬಿಕಾಸ್ ಡಿಫ್ರೆಂಟ್ ಲೇಯರ್ಸ್ ಆ್ಯಂಡ್ ಡಿಫ್ರೆಂಟ್ ಅದೇ ಕ್ಯಾರೆಕ್ಟರ್ಸ್ನ, ಅದೇ ಮುಖಗಳನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸಲ್ಲಿ ನೋಡೋದು. ಆ್ಯಂಡ್ ಐ ಆಮ್ ಶೋರ್ ನಿಮ್ಮಿಬ್ರಿಗೂ ಕಲಾವಿದರಾಗಿ ಆ ಥರ
ಡಿಫ್ರೆಂಟ್ ಶೇಡ್ಸ್ ಇರೋ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಇಬ್ಬರೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಲುಕ್ಸ್ ಬಗ್ಗೆ ನಾನು ಹೇಳಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಬೋತ್ ಆಫ್ ದೆಮ್ ಆರ್ ಬ್ಯೂಟಿಫುಲ್ ಆ್ಯಂಡ್ ಬೋತ್ ಆಫ್ ದೆಮ್ ಲುಕ್ ಎಕ್ಸ್ಟ್ರೀಮ್ಲಿ ಗುಡ್. ಎಲ್ಲ ಫ್ರೇಮಲ್ಲೂ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ಎಲ್ಲ ಇಮೋಷನ್ನ ಇಮೋಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಇಬ್ಬರಿಗೂ. ಸೊ ಥ್ಯಾಂಕ್ ಯು ಸುನಿ ಸರ್ ಫಾರ್ ಗಿವಿಂಗ್ ಸಚ್ ಎ ಗ್ರೇಟ್ ಫಿಲ್ಮ್, ಸಚ್ ಎನ್ ಎಂಟರ್ಟೈನರ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಲವ್ ಸ್ಟೋರೀಸ್ ಜಾಸ್ತಿ ಬರಬೇಕು ಅಂತ ಆಸೆ ನನಗೆ ಒಬ್ಬ ಕನ್ನಡ ಆಡಿಯನ್ಸ್ ಆಗಿ. ಸೊ ಈ ಒಂದು ಸಿನಿಮಾ ಆ ಒಂದು ಲಿಸ್ಟಿಗೆ ಸೇರುತ್ತೆ ಅಂತ ನಾನು ನಂಬಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಯೂಶಲಿ ಸುನಿ ಸರ್ದು ಒಂದು ಯೂನಿಕ್ನೆಸ್ ಇರುತ್ತೆ ಅವ್ರ ರೈಟಿಂಗಲ್ಲಿ, ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಅದು ಅಷ್ಟು ಸುಲಭ ಅಲ್ಲ ಅದು ಹಾಗೆ ಆ್ಯಕ್ಚುಲಿ ಹೇಳೋಕ್ಕೆ. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಆಶಿಕಾ ಅಫ್ಕೋರ್ಸ್ ಶಿ ಹ್ಯಾಸ್ ಪ್ರೂವ್ಡ್. ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದರೆ ಜೀವಿಸ್ತೀವಿ ನಾವು ಕೂಡ. ಅವ್ರ ಎಮೋಷನ್ಸ್ನ ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ತೋರಿಸಿದ್ದಾರೆ. ಆ್ಯಂಡ್ 4 ಪಾತ್ರಗಳು ತುಂಬ ಡಿಫ್ರೆಂಟ್ ಶೇಡ್ಸ್ ಇದೆ. ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ 4 ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡಲೇಬೇಕು. ಆ್ಯಂಡ್ ದುಷ್ಯಂತ್, ಐ ಮಸ್ಟ್ ಸೇ ಯುವರ್ ಅ ವರ್ಸಟೈಲ್ ಆಕ್ಟರ್, ಬಿಕಾಸ್ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ ಟು ಸೀನ್. ಆ್ಯಂಡ್ ಆಶಿಕಾ ಅಫ್ಕೋರ್ಸ್ ಶಿ ಈಸ್ ದ ಬ್ಯೂಟಿ ಆಫ್ ದ ಸಿನಿಮಾ. ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಎಲ್ಲ ಸಿನಿಮಾದಲ್ಲೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಹಾಗೆ ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಒಂದು ಪರ್ಸ್ನಲ್ ಫೇವ್ರೆಟ್ ಸಾಂಗು ವರ್ಣಮಾಲ, ದಟ್ ಬಿ ಜಿ ಎಮ್ ಅದ್ಭುತವಾಗಿದೆ. ಒಂದೊಂದು ಸೀನಲ್ಲೂ ಆ ಬಿ ಜಿ ಎಮ್ ಬರ್ತಾ ಇದ್ರೆ ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ. ಒಟ್ಟಾರೆ ಗತಾ ವೈಭವ ತುಂಬ ವೈಭವವಾಗಿ ಮೂಡಿ ಬಂದಿದೆ. ನಮ್ಮ ತುಮಕೂರು ಹುಡುಗಿ, ಹಾಗೆ ನಾನು ತುಮಕೂರು. ಒಳ್ಳೇದಾಗಲಿ ಸಿನಿಮಾಗೆ. ಆ್ಯಂಡ್ ನೀವು ಮಸ್ಟ್ ಈ ಸಿನಿಮಾನ ನೋಡಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಲ್ಲಿ. ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಡೆಫಿನೆಟ್ಲಿ ಹೋಗಿ ನೋಡಿ, ತುಂಬ ಖುಷಿ ಪಡ್ತೀರಾ. ಯಾಕೆಂದರೆ ಇದು ಯೂತ್ಸಿಂದ ಫ್ಯಾಮಿಲಿವರೆಗೂ ನೋಡುವಂಥ ಸಿನಿಮಾ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದ್ದಾರೆ ಅಂದರೆ ಶೋಸ್ ಇಸ್ ಡೆಡಿಕೇಶನ್. ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್, ಲುಕ್ ಎಲ್ಲ ಚೇಂಜ್ ಆಗಿ ಆ್ಯಸ್ ಎನ್ ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ನ ಅಷ್ಟು ಡೆಡಿಕೇಟೆಡ್ ಆಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಆಶಿಕಾ ಲುಕ್ಸ್ ಬ್ಯೂಟಿಫುಲ್. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ. ಪ್ರತಿಯೊಂದು ಚಾಪ್ಟರಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ. ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ. ಆ್ಯಂಡ್ ಬೇರೆ ಪಾತ್ರಗಳು ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶನ್ ಹ್ಯಾಸ್ ಆ್ಯಕ್ಚುಲಿ ಔಟ್ಗ್ರೌಂಡ್ ಮೈ ಥಿಂಕಿಂಗ್. ನಾನು ಆ್ಯಕ್ಚುಲಿ ಅವ್ನು ಅಷ್ಟು ಸೀರಿಯಸ್ ಆಗಿ ಅನ್ಕೊಳ್ಳೋದೇ ಇಲ್ಲ, ಬಟ್ ಅಷ್ಟು ಸೀರಿಯಸ್ ಪಾತ್ರನ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇನ್ ಕ್ಲೈಮ್ಯಾಕ್ಸ್ ಈ ಸ್ಕಿಲ್ಡ್ ಇಟ್, ಹಿ ಲುಕ್ಸ್ ಡ್ಯಾಮ್ ಗುಡ್. ಆ್ಯಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ಗೆ ತುಂಬ ಒಳ್ಳೇದಾಗಲಿ. ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೇನ್. ಆ್ಯಂಡ್ ಇವತ್ತು ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯವರು ಎಲ್ಲ ಬಂದು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ್ಯಂಡ್ ರೆಗ್ಯುಲರ್ ನಾರ್ಮಲ್ ಜನಗಳ ಥರನೇ ಅವರು ರಿಯಾಕ್ಟ್ ಮಾಡಿ ಆ ಒಂದು ರಿಯಾಕ್ಷನ್ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯವರು ಬಂದು ಇದನ್ನು ಇಷ್ಟಪಟ್ಟರು ಅಂತ. ಸೊ ವೆರಿ ವೆರಿ ಗ್ರೇಟ್ಫುಲ್ ಅವರೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲರೂ ದುಷ್ಯಂತ್ನ ಮೊದಲನೇ ಬಾರಿ ನೋಡಿ ಸಿನಿಮಾದ ಮೂಲಕ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾವು ಇದುವರೆಗೂ ಸಾಕಷ್ಟು ಸಿನಿಮಾಗಳು ಮಾಡಿರ್ತೀವಿ, ಸಾಕಷ್ಟು ಶೋಗಳನ್ನ ಅಟೆಂಡ್ ಮಾಡಿರ್ತೀವಿ. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ನಮಗೆ ಕಾಂಪ್ಲಿಮೆಂಟ್ ಮಾಡಿರ್ತಾರೆ. ಬಟ್ ಇವತ್ತು ದುಷ್ಯಂತ್ನ ಎಫರ್ಟು, ಇಷ್ಟು ವರ್ಷದ ಎಫರ್ಟ್ನ ನೋಡಿ ವಿಶ್ ಮಾಡಿದ್ದು ಒಂಥರ ನಮಗೆ ಆ್ಯಸ್ ಅ ಟೀಮ್ ತುಂಬಾ ಖುಷಿ ಅನಿಸ್ತು. ಅವ್ರ ಟ್ಯಾಲೆಂಟ್ನ ಫೈನಲಿ ನಮ್ಮ ಇಂಡಸ್ಟ್ರಿ ಅವ್ರು ನೋಡಿದ್ರು ಅಂತ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹೊಸ ಪ್ರಯತ್ನವನ್ನು ಯಾವತ್ತೂ ಕನ್ನಡ ಜನತೆ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ನಮ್ಮ ಮೂವಿಲಿ ನಾವೇನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ಇಷ್ಟು ಸೆಲೆಬ್ರಿಟೀಸ್ ಬಂದು ನಮ್ಮ ಮೂವಿನ ಹರಿಸಿದ್ದಕ್ಕೆ, ಅಂದರೆ ಓಪನ್ ಹಾರ್ಟೆಡ್ಲಿ ಹರಿಸಿದ್ದಕ್ಕೆ ತುಂಬ ಖುಷಿ ಇದೆ. ನನಗೆ ಹೇಳ್ತಾರೆ ಯೂಶ್ವಲಿ ಕ್ಯಾಮ್ರಾಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಏನು ಮಿಸ್ಟೇಕ್ಸು ಆ ರೀತಿ ಎಲ್ಲ ಹೇಳ್ತಾರೆ. ಬಟ್ ಯಾರು ಹೇಳ್ತಿಲ್ಲ ಅನ್ನೋದಕ್ಕಿಂತ ಓಕೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅನ್ನೋ ಥರದ್ದು ಕನ್ವರ್ಟ್ ಮಾಡಿದ್ರು. ಅಂದರೆ ಬಂದು ನೋಡಿ ಅವರು ಸಂತೃಪ್ತಿ ಆಗಿದ್ದಾರೆ. ಮತ್ತು ಎಲ್ಲರೂ ಹೇಳಿದ್ದು ಅಂದರೆ ಒಳಗಡೆ ಹೋಗ್ಬೇಕಾದ್ರೆ ದುಷ್ಯಂತ್ ಹೊಸಬ ಹೀರೋ ಅಂತ ಹೋಗಿದ್ದು, ಬಟ್ ಹೊರಗಡೆ ಬರಬೇಕಾದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಸ್ಟಾರ್ ಪರ್ಫಾರ್ಮರ್ನ ನೋಡ್ಕೊಂಡು ಬಂದಂಗೆ ಆಯಿತು ಅಂತ. ಅದು ತುಂಬ ಖುಷಿ ಇದೆ. ಮತ್ತು ಸಿನಿಮಾ ನಮಗೆ ಗೊತ್ತು, ಎಲ್ಲೋ ಒಂದೆರಡು ಕಡೆ ಉಳ್ಕಿರೋದು ನಮಗೆ ಗೊತ್ತು. ಬಟ್ ಅದು ಬಿಟ್ಟು ಈ ರೀತಿ ಪ್ರಯತ್ನ ಗೆಲ್ಲದೆ ಹೋದರೆ ನಮಗೆ ನೆಕ್ಸ್ಟ್ ಎನರ್ಜಿ ಬರಲ್ಲ ಈ ರೀತಿ ಬರೆಯೋಕ್ಕೆ, ಅಥವಾ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಹಿಂಗೆ ಮಾಡೋಣ, ಹಿಂಗೇನೋ ಒಂದು ವಸ್ತು ಮಾಡೋಣ ಅನ್ನೋದಕ್ಕೆ ಎನರ್ಜಿ ಬರಲ್ಲ. ಹಂಗನ್ಬಿಟ್ಟು ಏನೋ ವಸ್ತು ಮಾಡಿದ್ದೀವಿ ಅಂತ ಬಂದು ನೋಡಬೇಕಾಗಿಲ್ಲ. ನೀವು ನೋಡಿರೋರನ್ನ ಕೇಳಿ
ಅಂದರೆ ಕೇಳಿ ಆಮೇಲೆ ಅದ್ರದ್ದು ಪರಿಣಾಮ ಗೊತ್ತಿರುತ್ತೆ. ಸೊ ಮೂವಿಂದ ಆಚೆ ಹೋಗ್ಬೇಕಾದ್ರೆ ಯಾರೂ ನನ್ನ 2 ಅವರ್ ವೇಸ್ಟ್ ಆಯಿತು ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಏನೋ ಒಂದು ತೊಗೊಂಡು ಹೋಗ್ತಾ ಇದ್ದಾರೆ. ಕೆಲವರು ತುಂಬ ದೊಡ್ಡದಾಗಿ ಹೇಳ್ತಾರೆ, ಅವೆಲ್ಲ ನಾವು ಹೇಳ್ಬೇಕಲ್ಲ, ನೀವು ನೋಡಿ ನೀವೇ ಅರಸ್ತೀರಾ. ಬಟ್ ನೋಡೋಕ್ಕೆ ಒಂದು ಪ್ರಯತ್ನ ಕೊಡಿ.